ನಮಸ್ಕಾರ, ಸ್ವಾಗತ. ಇವತ್ತು ನಾವು ಮಕರ ರಾಶಿಯವರ ಬಗ್ಗೆ ಮಾತಾಡೋಣ. ಜ್ಯೋತಿಷ್ಯ ವಿಶ್ಲೇಷಣೆಗಳ ಪ್ರಕಾರ ಇವರ ಜೀವನದಲ್ಲಿ ಒಂದು ದೊಡ್ಡ, ಮಹತ್ವದ ಬದಲಾವಣೆ ಆಗ್ಲಿದೆಯಂತೆ. ಹಾಗಿದ್ರೆ ಬನ್ನಿ, ಏನದು ಅಂತ ಆಳವಾಗಿ ನೋಡೋಣ. ನೋಡಿ, ಮಕರ ರಾಶಿಯವರಿಗೆ ಇದು ಸುಮ್ಮನೆ ಒಂದು ಭವಿಷ್ಯವಾಣಿಯಲ್ಲ. ಇದು ಅವರ ಜೀವನದ ಒಂದು ಹೊಸ ಅಧ್ಯಾಯದ ಶುರುವಾತ. ಅಂದ್ರೆ ಇಷ್ಟು ದಿನ ಪಟ್ಟ ಕಷ್ಟಕ್ಕೆ, ಶ್ರಮಕ್ಕೆ ಅದಕ್ಕೆಲ್ಲ ಪ್ರತಿಫಲ ಸಿಗೋ ಟೈಮ್ ಬಂದೇ ಬಿಟ್ಟು ಅಂತ ಹೇಳ್ಬಹುದು. ಮೊದಲಿಗೆ ಈ ವಿಶ್ಲೇಷಣೆ ಮಕರ ರಾಶಿಯವರ ಒಂದು ಸಾಮಾನ್ಯವಾದ ಆದರೆ ತುಂಬಾ ಆಳವಾದ ಭಾವನೆ ಬಗ್ಗೆ ಮಾತಾಡುತ್ತೆ. ಅದೇನಂದ್ರೆ ಶನಿಯ ಕಾಟ. ಆ ಕಷ್ಟದ ದಿನಗಳು ಮುಗಿದು ಹೋಗಿರಬಹುದು, ಆದ್ರೆ ಮನಸ್ಸಿಗೆ ಆದ ಗಾಯ ಇದೆಯಲ್ಲ, ಅದು ಇನ್ನೂ ಹಸಿರಾಗೇ ಇದೆ. ಹಾಗಿದ್ರೆ ಕೆಟ್ಟ ಸಮಯ ಮುಗಿದ್ರೂ ಯಾಕ್ಯಾ ನೋವು ಇನ್ನೂ ಕಾಡ್ತಾ ಇದೆ? ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ. ಇದು ಹೇಗಪ್ಪ ಅಂದ್ರೆ, ಒಂದು ದೊಡ್ಡ ಚಂಡಮಾರುತ ಬಂದು ಹೋದ ಹಾಗೆ. ಬಿರುಗಾಳಿ ನಿಂತು ಹೋಗಿರ್ಬೋದು ನಿಜ, ಆದ್ರೆ ಅದರಿಂದಾದ ಹಾನಿಯನ್ನ ಸರಿಪಡಿಸೋಕೆ, ಎಲ್ಲವನ್ನೂ ಮತ್ತೆ ಮೊದಲಿನ ಹಾಗೆ ಮಾಡೋಕೆ ಟೈಮ್ ಬೇಕೇ ಬೇಕಲ್ವಾ? ಪೂರ್ತಿಯಾಗಿ ಚೇತರಿಸ್ಕೊಳ್ಳೋಕೆ ಸಮಯ ಹಿಡಿಯುತ್ತೆ. ಸರಿ, ಹಾಗಿದ್ರೆ ಈ ಚೇತರಿಕೆಯ ಪ್ರಕ್ರಿಯೆ ಹೇಗಿರುತ್ತೆ? ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಮಕರ ರಾಶಿಯವರ ಮೂಲ ಸ್ವಭಾವನೇ ಅರ್ಥ ಮಾಡ್ಕೋಬೇಕು. ಅವರು ಒಂದು ಪರ್ವತದ ಹಾಗೆ, ಅಷ್ಟು ಸ್ಥಿರ, ಅಷ್ಟು ಶಿಸ್ತುಬದ್ಧ, ಮತ್ತೆ ಅಷ್ಟೇ ನಂಬಿಕೆಗೆ ಅರ್ಹರು. ಆದ್ರೆ ಇಲ್ಲೇ ನೋಡಿ ಒಂದು ವಿರೋಧಾಭಾಸ ಇರೋದು. ಮಕರ ರಾಶಿಯವರ ಈ ಅದ್ಭುತ ಗುಣಗಳೇ ಇದೆಯಲ್ಲ, ಅವರ ಶಿಸ್ತು, ನಿಷ್ಠೆ, ದಯೆ ಇವೇ ಕೆಲವೊಂದ್ಸಲ ಅವರಿಗೆ ಮುಳುವಾಗ್ಬಿಡುತ್ತೆ. ಇದೊಂದು ರೀತಿ ಡಬಲ್ ಎಜ್ಡ್ ಸ್ವಾಡ್ ಇದ್ಹಾಗೆ. ಯಾಕೆ ಹೀಗೆ ಅಂತ ನೋಡಿದ್ರೆ ಈ ವಿಶ್ಲೇಷಣೆ ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳುತ್ತೆ. ಮಕರ ರಾಶಿಯವರು ಪದೇ ಪದೇ ನೋವನ್ನ ಅನುಭವಿಸೋದಕ್ಕೆ ಒಂದು ಮುಖ್ಯ ಕಾರಣ ಇದೆ. ಅದು ಬೇರೇನೂ ಅಲ್ಲ, ಅವರು ತಮ್ಮ ಸ್ನೇಹಿತರು, ಸಂಬಂಧಿಕರ ಮೇಲೆ ಇಡೋ ಅತಿಯಾದ ನಂಬಿಕೆ ಮತ್ತು ನಿಷ್ಠೆ. ನೋಡಿ, ಈ ಸ್ಲೈಡ್ ಈ ನಿರಾಸೆಯ ಚಕ್ರವನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತೆ. ಮಕರ ರಾಶಿಯವರು ನಿಸ್ವಾರ್ಥವಾಗಿ ಸಹಾಯ ಮಾಡ್ತಾರೆ, ಆದ್ರೆ ಸಹಾಯ ಪಡೆದವರಿಂದ ಕೃತಜ್ಞತೆ ಸಿಗೋದಿಲ್ಲ. ಅವರ ಒಳ್ಳೆತನವನ್ನೇ ಕೀಳಾಗಿ ಕಂಡಾಗ ಅವ್ರಿಗೆ ತೀವ್ರ ನೋವಾಗುತ್ತೆ. ಆದ್ರೂ ಹೃದಯ ಕರಗಿ ಮತ್ತೆ ಸಹಾಯ ಮಾಡೋಕ್ ಹೋಗ್ತಾರೆ. ಈ ಸೈಕಲ್ ಹೀಗೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾನೇ ಇರುತ್ತೆ. ಇದರ ಪರಿಣಾಮ ಏನು ಗೊತ್ತಾ? ಅವರ ಒಳಗೆ ಒಂದು ದೊಡ್ಡ ಯುದ್ಧ ಶುರುವಾಗುತ್ತೆ. ಒಂದು ಕಡೆ ನಂಬಬೇಕು ಅನ್ನೋ ಒಳ್ಳೆಯ ಮನಸ್ಸು, ಇನ್ನೊಂದು ಕಡೆ ಹಳೆಯ ಅನುಭವಗಳಿಂದ ಬೇಡ, ಎಚ್ಚರವಾಗಿರು ಅಂತ ಹೇಳೋ ಬುದ್ಧಿ. ಈ ನೋವನ್ನ ಅವರು ಹೊರಗೆ ತೋರಿಸ್ಕೊಳ್ಳಲ್ಲ, ಅದಕ್ಕೇನೆ ಅವರು ಒಂಟಿತನವನ್ನ ಅನುಭವಿಸೋದು. ಸರಿ, ಇಷ್ಟೆಲ್ಲ ಆಯ್ತು. ಆದ್ರೆ ಈಗ ಒಂದು ತಿರುವು ಬರ್ತಾ ಇದೆ. ಅದೇ ಮಾರ್ಚ್ ನಂತರದ ಸಮಯ. ಹಾಗಿದ್ರೆ ಬನ್ನಿ, ಮಾರ್ಚ್ 6ರ ನಂತರ ಏನಾಗಲಿದೆ ಅಂತ ನೋಡೋಣ. ಈ ದಿನಾಂಕದ ನಂತರ ಮಕರ ರಾಶಿಯವರ ಜೀವನದಲ್ಲಿ ಒಂದು ಹೊಸ ಲಾಭದಾಯಕ ಅಧ್ಯಾಯ ಶುರುವಾಗತ್ತೆ ಅಂತ ಜ್ಯೋತಿಷ್ಯರೇಳುತ್ತೆ. ಈ ಮುಂದಿನ ಪ್ರಯಾಣ ಇದೆಯಲ್ಲ, ಅದೊಂದು 3 ಹಂತದ ಪಯಣ ಇದ್ದ ಹಾಗೆ. ಮೊದಲನೇ ದಿನ ಪಾಸಿಟಿವ್ ಎನರ್ಜಿ ಮತ್ತು ಸ್ಪಷ್ಟತೆ ಸಿಗುತ್ತೆ. 2ನೇ ಮತ್ತು 3ನೇ ದಿನ ಒಂದು ಸಣ್ಣ ಪರೀಕ್ಷೆ, ತಾಳ್ಮೆ ಮತ್ತು ವಿವೇಕವನ್ನ ಪರೀಕ್ಷೆ ಮಾಡೋ ಸಮಯ. 4ನೇ ದಿನ ಆತ್ಮವಿಶ್ವಾಸ ಮತ್ತೆ ವಾಪಸ್ ಬರುತ್ತೆ, ಒಂದು ದೊಡ್ಡ ಪ್ರಗತಿ ಕಾಣುತ್ತೆ. ಮೊದಲ ದಿನದ ಬಗ್ಗೆ ಮಾತಾಡೋದಾದ್ರೆ, ಅಂದು ಎದ್ದಾಗಿನಿಂದಲೇ ಒಂದು ಸಕಾರಾತ್ಮಕ ಶಕ್ತಿ ತುಂಬಿರುತ್ತೆ. ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು ಅನ್ನೋ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅಷ್ಟೇ ಅಲ್ಲ, ಕೆಲಸದ ಜಾಗದಲ್ಲಿ ಪ್ರಶಂಸೆ, ಹೊಸ ಜವಾಬ್ದಾರಿಗಳು ಸಿಗಬಹುದು. ಹಣಕಾಸಿನ ವಿಚಾರದಲ್ಲೂ ಲಾಭ, ಕುಟುಂಬದಲ್ಲೂ ಸಂತೋಷ. ಒಟ್ಟಿನಲ್ಲಿ ಒಂದು ಅದ್ಭುತ ಆರಂಭ. ಆದ್ರೆ 2 ಮತ್ತು 3ನೇ ದಿನ ಒಂದು ಸಣ್ಣ ಪರೀಕ್ಷೆಯ ಸಮಯ. ಕೆಲಸದಲ್ಲಿ ಸ್ವಲ್ಪ ನಿಧಾನ ಆಗಬಹುದು, ಒತ್ತಡ ಜಾಸ್ತಿ ಅನಿಸಬಹುದು. ಈ ಟೈಮ್ನಲ್ಲಿ ಮಾತಿನ ಮೇಲೆ ಹಿಡಿತಾ ಇರೋದು ತುಂಬಾ ಮುಖ್ಯ. ಕೋಪವನ್ನ ಆದಷ್ಟು ಕಂಟ್ರೋಲ್ ಮಾಡಬೇಕು. ಅನಿರೀಕ್ಷಿತ ಖರ್ಚುಗಳು ಸಹ ಬರಬಹುದು. ಇದು ಕೇವಲ ಒಂದು ತಾತ್ಕಾಲಿಕ ಹಂತ. ತಾಳ್ಮೆ ತುಂಬಾನೇ ಮುಖ್ಯ. ಆ 2 ದಿನಗಳ ಪರೀಕ್ಷೆ ಮುಗಿದ ಮೇಲೆ 4ನೇ ದಿನ ಬರುತ್ತೆ ನೋಡಿ. ಅದೇ ಪ್ರತಿಫಲದ ದಿನ. ಮನಸ್ಸಿಗೆ ಸ್ಪಷ್ಟತೆ ಸಿಗುತ್ತೆ, ಆತ್ಮವಿಶ್ವಾಸ ವಾಪಸ್ ಬರುತ್ತೆ. ಕೆಲಸದ ಒತ್ತಡ ಕಡಿಮೆ ಆಗಿ ಮನ್ನಣೆ ಸಿಗೋ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ಸುದ್ದಿ ಬರಬಹುದು. ಕುಟುಂಬದಲ್ಲೂ ಸಂತೋಷ, ಸಾಮರಸ್ಯ ನೆಲೆಸತ್ತೆ. ಸರಿ, ಈ ಹೊಸ ಅಧ್ಯಾಯವನ್ನ ಶುರು ಮಾಡೋಕೆ, ಭವಿಷ್ಯವನ್ನ ಧೈರ್ಯವಾಗಿ ಎದುರಿಸೋಕೆ ಒಂದು ಹೊಸ ರಕ್ಷಾ ಕವಚ ಬೇಕಲ್ವಾ? ಅದಕ್ಕಾಗಿಯೇ ಈ ವಿಶ್ಲೇಷಣೆ 5 ಪ್ರಮುಖ ಸೂತ್ರಗಳನ್ನ ನೀಡುತ್ತೆ. ಈ 5 ಸೂತ್ರಗಳು ಯಾವುವು? ಮೊದಲನೆಯದು, ಭೂತಕಾಲವನ್ನು ಬಿಟ್ಟುಬಿಡಿ, ನೋವು ಕೊಟ್ಟವರನ್ನು ಕ್ಷಮಿಸಿ ಮುಂದೆ ಹೋಗಿ. 2ನೆಯದು, ವಿವೇಚನೆಯ ಗುರಾಣಿ, ಅಂದರೆ ದಯೆ ಇರ್ಲಿ, ಆದರೆ ಕುರುಡು ನಂಬಿಕೆ ಬೇಡ. 3ನೆಯದು, ಇಲ್ಲ ಅಂತ ಹೇಳೋದನ್ನ ಕಲಿಯೋದು, ಇದು ತುಂಬಾ ಮುಖ್ಯ. 4ನೆಯದು, ಭಾವನೆಗಳನ್ನ ಹಂಚಿಕೊಳ್ಳಿ, ನೋವನ್ನ ಮನಸ್ಸಲ್ಲೇ ಇಟ್ಕೋಬೇಡಿ. ಮತ್ತು 5ನೇದು, ಸ್ವಯಂ ಪ್ರೀತಿ,
ತಮ್ಮ ಮೌಲ್ಯ ಮತ್ತು ತ್ಯಾಗಗಳನ್ನ ಗುರ್ತಿಸೋದು. ಇವು ಕೇವಲ ಸಲಹೆಗಳಲ್ಲ, ಇವು ಜೀವನವನ್ನ ಬಲಪಡಿಸೋ ತಂತ್ರಗಳು. ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆ ಒಂದು ಅದ್ಭುತವಾದ ತೀರ್ಮಾನಕ್ಕೆ ಬರುತ್ತೆ. ಅದು ಮಕರ ರಾಶಿಯವರ ಆತ್ಮಶಕ್ತಿಯ ಪುನರ್ಜನ್ಮದ ಬಗ್ಗೆ. ಇಲ್ಲಿ ಒಂದು ಸುಂದರವಾದ ಮಾತು ಹೇಳಲಾಗಿದೆ. ಶನಿ ದಂಡಿಸಲು ಬರುವುದಿಲ್ಲ, ಆದರೆ ಕಲಿಸಲು ಬರುತ್ತಾನೆ. ಅಂದ್ರೆ ಅನುಭವಿಸಿದ ಕಷ್ಟಗಳು, ಪರೀಕ್ಷೆಗಳು ಇದೆಯಲ್ಲ, ಅವು ಶಿಕ್ಷೆಯಲ್ಲ, ಅವು ಪಾಠಗಳು. ಬೆಂಕಿ ಹೇಗೆ ವಜ್ರವನ್ನ ಇನ್ನಷ್ಟು ಶುದ್ಧ ಮಾಡುತ್ತೋ, ಹಾಗೆ ಈ ಕಷ್ಟಗಳು ಮಕರ ರಾಶಿಯವರನ್ನು ಮತ್ತಷ್ಟು ಬಲಶಾಲಿಯನ್ನಾಗಿ, ಪರಿಶುದ್ಧರನ್ನಾಗಿ ಮಾಡಿವೆ. ಹಾಗಾಗಿ ಅಗ್ನಿಯಲ್ಲಿ ಅರಳಿ ಹೊಸದಾಗಿ ರೂಪುಗೊಂಡ ಆ ಪರ್ವತ ಈಗ ಮತ್ತೆ ಎದ್ದು ನಿಲ್ತದೆ. ಹೌದು, ಈ ಬಾರಿ ಮೊದಲಿಗಿಂತಲೂ ಇನ್ನೂ ಎತ್ತರವಾಗಿ. ಈ ಸ್ಫೂರ್ತಿದಾಯಕ ಯೋಚನೆಯೊಂದಿಗೆ ಭವಿಷ್ಯದ ಬಗ್ಗೆ ಒಂದು ಹೊಸ ಭರವಸೆ ಮತ್ತು ಶಕ್ತಿ ಮೂಡುತ್ತಲ್ವಾ?